ವೆಲ್ಕಮ್ ಬ್ಯಾಕ್. ಶಿವಣ್ಣ ಫ್ಯಾನ್ಸ್ಗೆ ಇದು ಖುಷಿಯ ವಿಚಾರ. ಶಿವಣ್ಣಿಗೆ ಸರ್ಜರಿ ಆಗಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಆಟ್ರಿಕ್ ಇರು ಜೊತೆ ಗೀತಕ್ಕ ಜೊತೆಗೆ ಶಿವಣ್ಣ ಸೆಲ್ಫಿನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಸೊ ಅಲ್ಲಿ ಅಮೆರಿಕದ ಕಡಲ ಕಿನಾರೆಯಲ್ಲಿ ಸೆಲ್ಫಿನ ಕ್ಲಿಕ್ಕಿಸಿಕೊಂಡು ಸಂಭ್ರಮವನ್ನು ಕೊಡಪಟ್ಟಿದ್ದಾರೆ. ಎಸ್, ಶಿವಣ್ಣಿಗೆ ಸರ್ಜರಿ ಆಗಿದ್ದು ಈಗ ಆರೋಗ್ಯದಲ್ಲಿ ಚೇತರಿಕೆ ಸಂಪೂರ್ಣವಾಗಿ ಚೇತರಿಕೆ ಕಂಡು ಬಂದಿರುವಂಥದ್ದು. ಹಾಗಾಗಿ ಅಮೆರಿಕದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತಹ ಶಿವಣ್ಣ ಪತ್ನಿ ಜೊತೆಗೆ ಸೆಲ್ಫಿನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಗೀತಕ್ಕ ಜೊತೆಗೆ ಶಿವಣ್ಣ ಸೆಲ್ಫಿನ ಕ್ಲಿಕ್ಕಿಸಿಕೊಂಡು ಅಪ್ಲೋಡ್ ಮಾಡಿರುವಂಥದ್ದು. ಚಿಕಿತ್ಸೆಗೆ ಅಮೆರಿಕಗೆ ಹೋಗಿರುವ ಶಿವಣ್ಣ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಶಿವಣ್ಣ ಅಭಿಮಾನಿಗಳು ಖುಷಿಯಾಗುವಂಥ ಸುದ್ದಿ ಇದು. ಆಕ್ಚುಲಿ ಸಾಕಷ್ಟು ಜನ ಕೇಳ್ತಿರು ಶಿವಣ್ಣ ಹೇಗಿದ್ದಾರೆ, ಅವರ ಆರೋಗ್ಯ ಹೇಗಿರ್ಬೋದು ಅನ್ನೋ ಚಿಂತೆ ಇತ್ತು. ಅದಕ್ಕೊಂದು ಖುಷಿ ವಿಚಾರ. ಆಕ್ಚುಲಿ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ, ಚೇತರಿಸ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಅಮೆರಿಕದ ಕಡಲ ಕಿನಾರಲ್ಲಿ ಗೀತಕ್ಕ ಜೊತೆ ವಾಕ್ ಮಾಡ್ತಾ ಒಂದಿಷ್ಟು ಸೆಲ್ಫಿನ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಅದನ್ನು ಕೂಡ ಅಪ್ಲೋಡ್ ಮಾಡಿರುವಂಥದ್ದು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥ ಶಿವಣ್ಣ ಅವರು ತಾವು ಉಳಿದುಕೊಂಡಿರುವ ನಿವಾಸ ಹತ್ತಿರುವಂತಹ ಬೀಚ್ಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ವಾಯು ವಿಹಾರ ನಡೆಸಿ ಕುಟುಂಬದ ಜೊತೆ ಕಾಲ ಕಳೀತಾ ಇದ್ದಾರೆ. ಆ ಕ್ಷಣವನ್ನು ಗೀತಕ್ಕ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅಲ್ಲದೆ ಅವ್ರ ಜೊತೆಗೆ ಶಿವಣ್ಣ ಫೋಟೋ ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಶಿವಣ್ಣ ಅವರಿಗೆ ಎಲ್ಲರಿಗೂ ಗೊತ್ತಿರುವಂತೆ ಕ್ಯಾನ್ಸರ್ ಕಾರ್ಡ್ ಇತ್ತು. ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಾಣಿಸ್ತಾ ಇದೆ. ಕೆಲವು ದಿನಗಳ ಹಿಂದೆ ತಮ್ಮ ಆರೋಗ್ಯದ ಬಗ್ಗೆ ವಿಡಿಯೋ ಮಾಡಿದ್ದ ಶಿವಣ್ಣ, ಅಂದರೆ ನ್ಯೂ ಇಯರ್ ದಿನ ಆಡಿಯೋದ ಬಗ್ಗೆ ತಮ್ಮ ಆರೋಗ್ಯದ ಬಗ್ಗೆ ವಿಡಿಯೋ ಮಾಡಿ ಹೇಳಿದರು, ಆರೋಗ್ಯವಾಗಿದ್ದೇನೆ, ಈಗ ಚೇತರಿಸ್ಕೊಳ್ತಾ ಇದ್ದೀನಿ ಮಾತನ್ನು ಹೇಳಿದರು. ಬಟ್ ಈಗ ಎಷ್ಟು ಖುಷಿಯಾಗಿದ್ದಾರೆ ಅಥವಾ ಎಷ್ಟು ಚೇತರಿಸ್ಕೊಂಡಿರೋದಕ್ಕೆ ಈ ಫೋಟೋಗಳು ಈಗ ನಮಗೆ ಸಿಗ್ತಾ ಇದೆ. ಅಲ್ಲೇ ಆಸ್ಪತ್ರೆ ಪಕ್ಕದಲ್ಲಿ ಇರುವಂಥ ಒಂದು ಬೀಚ್ಗೆ ಹೋಗಿದ್ದಾರೆ. ಅಲ್ಲಿ ವಾಯು ವಿಹಾರ ಮಾಡಬೇಕಂತ ಸಂದರ್ಭದಲ್ಲಿ ಈ ಫೋಟೋನ ತೆಗೆದುಕೊಂಡಿರೋದು. ಅಲ್ಲದೆ ಏನು ಬೇಕಾದ್ರೂ ಮಾಡಿ ಅಂತ ಡಾಕ್ಟರ್ ಹೇಳಿದಾರಂತೆ. ಐ ವಿಲ್ ಬಿ ಬ್ಯಾಕ್ ಅನ್ನೋ ಮಾತನ್ನು ಕೂಡ ಶಿವಣ್ಣ ಹೇಳಿದ್ದಾರೆ. ಸೊ ಇನ್ನೇನು ಇದೇ ತಿಂಗಳು 24ಕ್ಕೆ ಶಿವಣ್ಣ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿದ್ದಾರೆ. ಅಂದರೆ ಅಲ್ಲಿಂದ ಫ್ಲೈಟ್ ಹೊರಡ್ರೆ 26ಕ್ಕೆ ಇಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ.